ಬಡವರ ಬಂಧು ಅಭಿಮಾನಿಗಳ ಸಂಘ ಪಡುವಾರಳ್ಳಿ ಮೈಸೂರು ಇವರ ವತಿಯಿಂದ ಸುಬ್ಬಲಕ್ಷ್ಮಿ ಸಭಾಂಗಣ ಮಹಾಜನ ಪ್ರೌಢಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ ಬಡ ಮಕ್ಕಳಿಗೆ ಪುಸ್ತಕ, ವಯೋವೃದ್ಧರಿಗೆ ಸೀರೆ ಹಾಗೂ ವಿಡೋ ಪೆನ್ಷನ್ ಆದೇಶದ ಪ್ರತಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಹರೀಶ್ ಗೌಡರವರು ಮಾತನಾಡಿ, ಇಂತಹ ದಿನಗಳಲ್ಲಿ ಈ ರೀತಿ ಒಳ್ಳೆಯ ಕೆಲಸ ಮಾಡುವುದು ತುಂಬಾ ಒಳ್ಳೆಯದು. ಇದು ಯಾವಾಗಲೂ ಹೀಗೆ ಮುಂದುವರಿಯಲಿ ಹಾಗೂ ಕನ್ನಡ ಕಲಿಯದೇ ಇದ್ದವರಿಗೆ ಕನ್ನಡ ಕಲಿಸಲಿ ಎಂದು ತಿಳಿಸಿದರು. ನಂತರ ಭಾಗ್ಯ ಮಾದೇಶ್ ಅವರು ಮಾತನಾಡಿ, ಬಡವರ ಬಂಧು ಸಂಘದ ವತಿಯಿಂದ ನಡೆಸುವ ಎಲ್ಲ ಕಾರ್ಯಕ್ರಮಗಳು ವಿಭಿನ್ನವಾಗಿರುತ್ತದೆ. ಇದು ಹೀಗೆ ಮುಂದುವರಿಯಲಿ. ಕನ್ನಡ ರಾಜ್ಯೋತ್ಸವ ದಿನದಂದು ಈ ರೀತಿ ಒಳ್ಳೆ ಕೆಲಸಗಳನ್ನು ಮಾಡುವುದು ತುಂಬಾ ಸಂತೋಷವಾಗಿದೆ ಎಂದು ತಿಳಿಸಿದರು. ರವಿ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರು ಮಾತನಾಡಿ, ಕನ್ನಡ ರಾಜ್ಯೋತ್ಸವ ಎಂದರೆ ಅದು ಒಂದು ಹಬ್ಬ. ಈ ಹಬ್ಬ ಪ್ರತಿ ಮನೆಗಳಲ್ಲಿಯೂ ಮನಸ್ಸಿನಲ್ಲಿಯೂ ಆಚರಿಸುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಡವರ ಬಂಧು ಸಂಘದ ಅಧ್ಯಕ್ಷರಾದ ಪಡುವಾರಳ್ಳಿ ಪಾಪಣ್ಣ, ಸುಣ್ಣದಕೇರಿ ರಮೇಶ್, ವಕೀಲರಾದ ಮಹದೇವ್, ಕೃಷ್ಣ, ಕನ್ನಡ ವೇದಿಕೆಯ ಅಧ್ಯಕ್ಷರಾದ ಬಾಲಕೃಷ್ಣ, ನಿತಿನ್, ಪುರುಷೋತ್ತಮ್, ಸುರೇಶ್, ಮಾದೇಶ್, ದೇವೇಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ನೀವೆಲ್ಲ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದೀರಾ. ತಾಯಿ ಚಾಮುಂಡೇಶ್ವರಿ ನಿಮಗೆಲ್ಲ ಸಹ ಒಳ್ಳೇದು ಮಾಡಲಿ. ಇವತ್ತು ದಿನ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ವಯೋವೃದ್ಧರಿಗೆ ಸೀರೆ ಹಾಗೂ ವಿಡೋ ಪೆನ್ಷನ್ ಅದನ್ನೆಲ್ಲ ಮಾಡ್ತಾ ಇದೆ. ಇವತ್ತನ್ನೆಲ್ಲ ವಿಡೋ ಪೆನ್ಷನ್ ಸಹ ಪಾಪಣ್ಣ ಆಗಿರ್ಬೋದು, ಅವರ ಟೀಮು ಭಾಳ ಉತ್ಸಾಹದಿಂದ ಯಾರಿಗೆ ಒಂದು ಸರ್ಕಾರದಿಂದ ಯಾವುದೇ ಸವಲತ್ತು ಸಿಗಲಿಲ್ಲ ಅಂತ ಅದನ್ನು ಇವರು ಓಡಾಡಿ ಎಲ್ಲರಿಗೂ ಸವಲತ್ತನ್ನು ಕೊಡಿಸ್ಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ಎನಿ ಟೈಮ್ ಯಾವಾಗಲೂ ಓಡಾಡಿಕೊಂಡು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನಮ್ಮ ಜೊತೆಗೂ ಸಹ ಅವರು ಯಾವಾಗಲೂ ಏನೇ ಕೆಲಸ ಇದ್ರು, ನಾವು ಏನಾದ್ರು ಕೆಲಸ ಹೇಳಿದ್ರು ಸಹ ಅವರು ಅಚ್ಚುಕಟ್ಟಾಗಿ ಅವ್ರ ಕೆಲಸನ ಮಾಡ್ತಾರೆ. ಅದೇ ರೀತಿ ಮೇಡಮ್ ಹೆಸರು ಮರ್ತ್ಬಿಟ್ಟೆ, ಸಾರಿ, ಸುಜಾತ ಮೇಡಮ್ ಪ್ರಾಂಶುಪಾಲರು, ಅವ್ರಿಗೂ ಸಹ ನನ್ನ ವಂದನೆಗಳನ್ನ ತಿಳಿಸ್ತಾ, ಈ ಸ್ಕೂಲಲ್ಲಿ ನಾನು 3ನೇ ಸಾರಿ ಬರ್ತಾ ಇರೋದು. ತುಂಬ ನಮಗೆ ಖುಷಿ ಆಗುತ್ತೆ ಮೇಡಮ್ ಹೆಸರು ಹೇಳಬೇಕು ಅಂತಂದರೆ. ಅಷ್ಟು ಅಚ್ಚುಕಟ್ಟಾಗಿ ಅವರು ಸಹ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಸ್ಕೂಲಲ್ಲಿ. ಅವ್ರಿಗೂ ಸಹ ಒಳ್ಳೆಯದಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆಲ್ಲರ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಶುಭಾಶಯ ಕೋರ್ತಾ, ಎಲ್ಲರಿಗೂ ಸಹ ನಮ್ಮ ಕನ್ನಡ ಭಾಷೆ ಅಂದರೆ ಭಾಳ ಖುಷಿ. ಯಾಕೆ ಅಂದರೆ ನಮ್ಮ ನಾಡಲ್ಲಿ ಕನ್ನಡ ಹಬ್ಬನ ನಾವು ಕನ್ನಡ ರಾಜ್ಯೋತ್ಸವನ ಹಬ್ಬವಾಗಿ ನಾವು ಆಚರಿಸ್ತೀವಿ, ಭಾಳ ಖುಷಿಯಿಂದ ಆಚರಿಸ್ತೀವಿ. ತಾವು ಸಹ ನಮ್ಮ ಕರ್ನಾಟಕದಲ್ಲಿ ಯಾರು ಕನ್ನಡ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರು ಕನ್ನಡ ಬರಲ್ಲ ಅಂತ ಅಂದರೆ ಅವ್ರಿಗೆ ಕನ್ನಡನ ಕಲಿಸ್ಕೊಡಿ. ನೀವು ಭಾಳ ಖುಷಿಯಿಂದ ಕನ್ನಡ ಈಸಿ ಕಲಿಯೋದಕ್ಕೆ ನೀವು ಸಹ ಯಾರು ನಿಮ್ಮ ಫ್ರೆಂಡ್ಸ್ ಕನ್ನಡ ಬರಲ್ಲ, ಬೇರೆ ಕಡೆಯಿಂದ ಬಂದು ಸ್ಕೂಲ್ ಸೇರ್ಕೊಂಡಿರ್ತಾರೆ, ಅವ್ರು ಕನ್ನಡ ಬರಲ್ಲ ಅಂದರೆ ಮಕ್ಕಳೇ ಅವ್ರಿಗೆ ಕನ್ನಡ ಭಾಷೆನ ಕಲಿಸಿ ಕನ್ನಡನ ಉಳಿಸೋಣ ನಾವು. ಜೈ ಹಿಂದ್, ಜೈ ಕನ್ನಡ ಮಾತೆ. ನಮಗೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ವಂದನೆಗಳು ತಿಳಿಸ್ತಾ ಇದ್ದೀನಿ. ಅಂತ ಹೇಳಿದ್ರೆ ಈ ದಿನ ಕನ್ನಡ ಬರ್ತಾ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ಈ ಒಂದು ಪ್ರೈವೇಟ್ ಕಾಲೇಜು ಪ್ರೈವೇಟ್ ಸ್ಕೂಲ್ಗೆ ಮಾರು ಹೋಗ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಮಕ್ಕಳೇ
ತಾವು ಸೈಲೆಂಟ್ ಆಗಿದ್ರೆ ನಾನು ಮಾತಾಡ್ತೀನಿ. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ತಾವುಗಳೆಲ್ಲ ಕನ್ನಡ ಮಾಧ್ಯಮಕ್ಕೆ ಹೆಚ್ಚಿನ ಒತ್ತು ಏನಕ್ಕೆ ನೀಡಬೇಕು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಇದೇ ಕನ್ನಡ ಮಾಧ್ಯಮ ಶಾಲೆ ಅತಿ ಎತ್ತರಕ್ಕೆ ಬೆಳೆಯುತ್ತೆ ಅಂತ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳಿಕ್ಕೆ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಪ್ರೈವೇಟ್ ಕಾಲೇಜ್ಗಳು, ಪ್ರೈವೇಟ್ ಹೈಸ್ಕೂಲ್ಗಳೆಲ್ಲ ಬಂದಿರೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಅನ್ನಿಸ್ಬೋದು ನಮ್ಗೆ ಏನು ಅಂತ ಹೇಳಿದ್ರೆ ಎಲ್ಲ ಹೈಸ್ಕೂಲಲ್ಲಿ ಒಳ್ಳೆ ಫೆಸಿಲಿಟಿ ಇರ್ತದೆ, ಪ್ರೈವೇಟ್ ಸ್ಕೂಲಲ್ಲಿ ಒಳ್ಳೊಳ್ಳೆ ಇದಿರ್ತದೆ ಅನ್ಕೋಬಹುದು. ಆದ್ರೆ ನಿಮಗೆ ಡೊನೇಷನ್ ಮತ್ತೆ ಪ್ರತಿಯೊಂದು ಜಾಸ್ತಿ ಆಗುತ್ತೆ. ಕನ್ನಡ ಮಾಧ್ಯಮ ಅಂತ ಇದೆಯಲ್ಲ, ಕನ್ನಡಕ್ಕೆ ಇರುವಂತ ಶಕ್ತಿನ ಅದನ್ನ ಓದಿದಾಗ, ಮಾಡಿದಾಗ, ಬೆಳೆದಾಗಲೇ ಅದು ಅರ್ಥ ಗೊತ್ತಾಗುತ್ತೆ. ನಾವು ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದವರು, ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಉಚ್ಚಾರಣೆ ಆಗೋದು, ವ್ಯಾಕರಣ ಆಗೋದು, ಇವನ್ನೆಲ್ಲ ತಿಳ್ಕೊ ಬಂದವರು. ತಾವು ಕೂಡ ತಮ್ಗೆ ಹೇಳಲಿಕ್ಕೆ ಬಯಸ್ತೀನಿ, ನೀವು ಯಾವುದೇ ಕಾರಣಕ್ಕೂ ನೀವು ಶಾಲೆಗೆ ತಪ್ಪಿಸ್ಕೊಬಾರ್ದು. ಮತ್ತೆ ಇನ್ನೊಂದೇನು, ಕನ್ನಡದಲ್ಲಿ ಹೆಚ್ಚಿನ 100ಕ್ಕೆ 98, 99 ಅಂಕ ಯಾವಾಗ ಪಡಿತೀರೋ ಅವಾಗ ನೀವು ಕನ್ನಡಿಗರಾಗಿ ಇನ್ನೂ ಹೆಚ್ಚಾಗಿ ಉಳ್ಕೋತೀರಾ ಅಂತ ಹೇಳಿ ಬಯಸ್ತೀನಿ. ಈ ಒಂದು ನಾವು ಪ್ರತಿ ವರ್ಷ ಏನಕ್ಕೆ ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು ಅಂತ ಹೇಳಿದ್ರೆ, ನಮ್ಮ ನಾಡು, ನುಡಿ, ಚಿಂತನೆ, ಜಲ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪ್ರತಿಯೊಬ್ಬರು ಹಕ್ಕು, ಆ ಹಕ್ಕನ್ನ ನಾವು ಯಾವತ್ತು ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಹೋರಾಟದಿಂದ ಆಗ್ಬೋದು, ಮತ್ತೆ ಒಂದೊಂದು ಸಂಘಟನೆಯಿಂದ ಆಗ್ಬೋದು, ಮತ್ತೆ ಒಂದು ಶಿಕ್ಷಣದಿಂದ ಆಗ್ಬೋದು. ಈ ಮೂರನ್ನ ಯಾವಾಗ ನಾವು ಮೈಗೂಡಿಸ್ಕೊಂತೀವಿ, ಆ ದಿನಗಳಲ್ಲಿ ನೀವು ಖಂಡಿತವಾಗಿ ಒಂದು ಉನ್ನತ ಹುದ್ದೆಗೆ ಇರ್ತೀರಾ, ಉನ್ನತ ಹುದ್ದೆನ ನೀವು ಅನುಭವಿಸ್ತೀರಾ ಅಂತ ಹೇಳಿ ಬಯಸ್ತೀನಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗಿನ ರಾಜ್ಯ ಸರ್ಕಾರ ಏನು ಅಂತ ಹೇಳಿದ್ರೆ, ಕನ್ನಡಕ್ಕೆ ಹೆಚ್ಚು ಒತ್ತು ಏನು ನೀಡ್ತಾ ಇದೆ ಅಂತ ಹೇಳಿದ್ರೆ, IAS ಆಗ್ಬೋದು, IPS ಆಗ್ಬೋದು, KS ಆಗ್ಬೋದು, ಈ ತರ ಎಕ್ಸಾಮ್ಗಳನ್ನ ನೀವು ತಗೊಂಡಾಗ ನೀವು ಕನ್ನಡದಲ್ಲಿ ನೀವು ಹೆಚ್ಚಿನ ಅಂಕಗಳನ್ನ ನೀವು ಗಳಿಸಿದ್ರೆ, ಇವತ್ತಲ್ಲ ನಾಳೆ ನಿಮಗೆ ಸಬ್ಸಿಡಿ ಸಿಗ್ಬೋದು. ಮತ್ತೆ ನಿಮಗೆ ಕನ್ನಡದಲ್ಲಿ ಯಾರು ಕನ್ನಡ ಮಾಧ್ಯಮದಲ್ಲಿ ಹೆಚ್ಚುವರಿ ಇರ್ತಾರೆ ಅವರು ಜಿಲ್ಲಾಧಿಕಾರಿಗಳು ಆಗ್ಬೋದು, ಪೊಲೀಸ್ ಕಮಿಷನರ್ ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಹುದ್ದೆಗಳನ್ನ ಅನುಭವಿಸಬಹುದು. ಆ ಒಂದು ಶಕ್ತಿ ನಿಮ್ಗೆಲ್ಲ ಸಿಗ್ಲಿ. ಈ ದಿನ ಈ ಒಂದು ಕಾರ್ಯಕ್ರಮನ